ಸರ್ಕಾರಿ ನೌಕರರು RSSನ ಚಟುವಟಿಕೆಯಲ್ಲಿ ಭಾಗಿ ಆಗಬಹುದಾ ಆಗಬಾರ್ದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಈ ಚರ್ಚೆ ನಡುವೆನೇ PDO ಪ್ರವೀಣ್ ಅನ್ನೋರನ್ನ ಅಮಾನತು ಕೂಡ ಮಾಡಾಗಿದೆ. ಈಗ ಕೇಂದ್ರ ಸರ್ಕಾರದ ನಿಯಮ ಒಂಥರ ಹೇಳುತ್ತೆ, ಈಗ ರಾಜ್ಯ ಸರ್ಕಾರ ತಂದಿರುವ ಹೊಸ ನಿಯಮ 2021 ನಂತರದ ನಿಯಮ ಒಂಥರ ಹೇಳುತ್ತೆ. ಗೊಂದಲಕ್ಕೆ ಕಾರಣವಾಗ್ತಾ ಇದೆಯಾ ಇದು ಅಂತ ಹೇಳಿ. ಆ್ಯಕ್ಚುಲಿ ಸರ್ಕಾರಿ ನೌಕರರು ಈ ರೀತಿ RSS ರೀತಿಯ ಸಂಘಟನೆಗಳ ಚಟುವಟಿಕೆಯಲ್ಲಿ ಭಾಗಿ ಆಗಬಹುದಾ ಆಗಬಾರ್ದು? ನನ್ನ ಅನಿಸಿಕೆಯಲ್ಲಿ ಇಂಥ ಪ್ರೊಹಿಬಿಷನ್ ಇರಬಾರ್ದು. ಅದು ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್, ಯಾವ ಗುಂಪಲ್ಲಿ ನಾನು ಇರಬೇಕಂತ. ಆದರೆ ಆ ಗುಂಪಿನಲ್ಲಿ ಇರೋ ಆ ಗುಂಪಿನ ಚಟುವಟಿಕೆಗಳು ಕಾನೂನಿಗೆ ವಿರುದ್ಧವಾಗಿದ್ದರೆ ಆತ ಸರ್ಕಾರಿ ನೌಕರನಾಗಿ ಆ ಗುಂಪಲ್ಲಿ ಇರಬಾರ್ದಂತ ಸರ್ಕಾರ ಆದೇಶ ಕೊಡ್ಬೋದು. ಹೊರತು ನೀವು ಆ ಗುಂಪಿಗೆ ಸೇರಬಾರ್ದು, ಈ ಗುಂಪಿಗೆ ಸೇರಬಾರ್ದು ಅಂದರೆ ಯಾವ ಗುಂಪಿಗೂ ಸೇರಬಾರ್ದಂತ ಮಾಡಬೇಕು ಸರ್ಕಾರ. ನಿಜ. ಈ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ ಪ್ರಕಾರವೂ ನೋಡೋದಾದ್ರೆ ಪೊಲಿಟಿಕಲ್ ವರ್ಕಲ್ಲಿ ಭಾಗಿಯಾಗೋ ಹಾಗಿಲ್ಲ, ಡಿಸ್ಟ್ರಕ್ಟಿವ್ ಕೆಲಸಗಳಲ್ಲಿ ಭಾಗಿಯಾಗೋ ಹಾಗಿಲ್ಲ ಸರ್ಕಾರಿ ಸಿಬ್ಬಂದಿಗಳು ಅಂತಿರೋದು. ಬಟ್ RSS ಹೇಳೋ ಪ್ರಕಾರ ನಾವು ಪೊಲಿಟಿಕಲ್ ವಿಂಗು ಅಲ್ಲ, ನಾವು ಯಾವುದೇ ಡಿಸ್ಟ್ರಕ್ಟಿವ್ ಕೆಲಸನೂ ಮಾಡ್ತಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಡ್ತಿರುವಾಗ ಸರ್ಕಾರ ತಮ್ಮ ನೌಕರರು ಪೊಲಿಟಿಕಲ್ ವರ್ಕಲ್ಲಿ ಕೆಲಸ ಮಾಡಬಾರ್ದಂತ ಇಲ್ಲ, ಭಾರತದ ಎಲ್ಲ ಪ್ರಜೆಗಳು ಮಾಡಬಾರ್ದಂತೇನಿಲ್ಲ. ಹಂಗಿದ್ದಿದ್ರೆ ಪೊಲಿಟಿಕ್ಸ್ ಇರಲ್ಲ. ಎಲ್ಲರಿಗೂ ರಾಜಕೀಯದಲ್ಲಿ ಕೆಲಸ ಮಾಡುವಂಥ ಹಕ್ಕಿದೆ. ಆದರೆ ಅದನ್ನು ಸರ್ಕಾರಿ ನೌಕರರ ಮೇಲೆ ತಡೆ ಹಿಡಿಬಹುದು ಅಂತ ಇದೆ.